ನನ್ನ ಫಸ್ಟ್ ಸ್ಯಾಲ್ರಿ ಬಂದು ಐಫೋನ್ ಇದು ಮಾತ್ರಕ್ಕೆ ನಾನೇನು ಶ್ರೀಮಂತ ಅಲ್ಲ. ನಾವು EMI ಫೋನ್ ತಗೊಂಡಿರೋದು. ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ. ನನ್ನ ಸರ್ಕಲ್ ತುಂಬ ಚಿಕ್ಕದು, ತುಂಬ ಜನ ಯಾರೂ ಇಲ್ಲ. ಬೆಳಗ್ಗೆ ಎದ್ದೇಳೋದು, ಕ್ಯಾಬಲ್ಲಿ ಕುತ್ಕೊಳ್ಳೋದು, ಆಫೀಸ್ಗೆ ಹೋಗೋದು, ಮತ್ತೆ ಬರೋದು, ಕ್ಯಾಬಲ್ಲಿ ಕುತ್ಕೊಳ್ಳೋದು, ಮನೆಗೆ ಬರೋದು. ಕ್ರೇಜಿ ಅಂದ್ಕೊಳ್ಳಿ ಅಪ್ಪ. ಲೈಕ್ ನಡು ಬಂದ್ಬಿಡುತ್ತೆ ಅದೆಲ್ಲ ನೆನೆಸ್ಕೊಂಡ್ರೆ. ಒಂದೇ ಅಲ್ಲ, ಇನ್ನು ಬೇಜಾನ್ ಕೆಲಸಗಳು ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದೆ 10th ಅನಿಸುತ್ತೆ. 9th ಇಲ್ಲ 10th ಸ್ಟಾರ್ಟ್ ಮಾಡಿದೆ. ಅದು ತೋರಿಸ್ತೀನಿ. ಹೋಗ್ಬೇಕಾದ್ರೆ ಇಲ್ಲೇ ಲೆಫ್ಟ್ ಸೈಡಲ್ಲಿ ಐತೆ. ಫಸ್ಟ್ ನಾನು ಕೆಲಸ ಮಾಡಿದ್ದು ಬಂದು ಕಾಂಡಿಮೆಂಟ್ಸಲ್ಲಿ, ಬೇಕ್ರಿಯಲ್ಲಿ. ಅಲ್ಲಿ ಕಾಂಡಿಮೆಂಟ್ಸಲ್ಲೆಲ್ಲ ಐಟಮ್ಸ್ ಇರುತ್ತೆ, ಲೈಕ್ ಏನಂತಾರೆ, ಎಲ್ಲ ಪ್ಯಾಕ್ಡ್ ಐಟಮ್ಸ್ ಇರುತ್ತೆ. ನನ್ನ ಫಸ್ಟ್ ಮಂತ್ಲಿ ಸ್ಯಾಲ್ರಿ ಬಂದು ಎಷ್ಟಿತ್ತು, ಸಾರಿ ಆ್ಯಕ್ಚುಲಿ ಕಾಂಡಿಮೆಂಟ್ಸ್ ಹೋಗಿದ್ದು ಸೆಕೆಂಡ್. ಫಸ್ಟದು ಬಂದು ಫಸ್ಟ್ ಕೆಲಸ ಬಂದು ನಾನು ಮಾಡಿದ್ದು ಕೊರಿಯರ್ ಕೆಲಸ. ಇಲ್ಲೇ ಮುಂದೆ ಇದೆ. ಫಸ್ಟ್ ಕೆಲಸ ಅದು ಮಾಡಿದ್ದು ನಾನು, ಕೊರಿಯರ್ ಕೆಲಸ. ನನ್ನ ಫಸ್ಟ್ ಸ್ಯಾಲ್ರಿ ಬಂದು 64 ರೂಪಾಯಿ ಪರ್ ಡೇ. ಅದನ್ನ ಕೌಂಟ್ ಮಾಡಿದ್ರೆ 1 ಮಂತ್ಗೆ 2000. 1 ಮಂತ್ಗೆ 2000. ಅಪ್ಪ, ಇವಾಗ ಹೇಳ್ದಂಗೆ ನಾವು ಮನೆಯವ್ರ ಹತ್ರ ಕೇಳ್ತಾ ಇರಲಿಲ್ಲ ಜಾಸ್ತಿ. ಕೇಳೇ ಇಲ್ಲ ಅಂತ ಏನಿಲ್ಲ, ಅಷ್ಟೊಂದೆಲ್ಲ ಏನಿಲ್ಲ, ಕೇಳ್ತಾ ಇದ್ದೆ. ಬಟ್ ಯಾವಾಗ ನನ್ನ ಖರ್ಚುಗಳು ಯಾವುದಕ್ಕೂ ಕೇಳ್ತಾ ಇರಲಿಲ್ಲ. ಏನಿದ್ರು ಸ್ಕೂಲ್ ಫೀಸು, ಕಾಲೇಜ್ ಫೀಸು ಆ್ಯಂಡ್ ಏನಾದರೂ ಇತ್ತು ಎಕ್ಸ್ಟ್ರಾ ಏನೂ ಕೇಳ್ತಾ ಇರಲಿಲ್ಲ. ಎಲ್ಲ ನನ್ನ ದುಡ್ಡಲ್ಲೇ ಮಾಡ್ಕೊತಾ ಇದ್ದೆ. ಅವ್ರಿಗೆ ಏನು ಕಷ್ಟ ಕೊಡಬಾರ್ದು ಅಂದ್ಬಿಟ್ಟೆ ನಾನು ಕೆಲ್ಸಕ್ಕೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ದು. 1 ಮಂತ್ಗೆ 2000 ತಗೋತಾ ಇದ್ದೆ. 1 ಮಂತ್ 31 ಡೇಸ್ ವರ್ಕ್ ಮಾಡಿದ್ರೆ ನನಗೆ 2000 ಕೈಯಲ್ಲಿ ಕೊಡ್ತಾಯಿದ್ರು. ಆ್ಯಂಡ್ ಅದು ಏನು ಹೇಳಿದರು, ಆ್ಯಕ್ಚುಲಿ ಫಸ್ಟ್ ಹೇಳಿದ್ದು 2500. ಅವಾಗೆಲ್ಲ ನಮಗೆ ಅವಾಗ ಅಂದರೆ ಏನಿಲ್ಲ, ಲೈಕ್ ಅವಾಗ ತಾನೇ ನಾನು ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೆ. ನನಗೆ ಎಷ್ಟು ಕೊಡ್ಬೋದು, ಇವಾಗ ಈ ಕೆಲಸ ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ, ಇದು ಅವ್ರು ಕೊಡೋದು ವರ್ತಾ ಇಲ್ವಾ, ಅದೆಲ್ಲ ಏನೂ ಗೊತ್ತಿರಲಿಲ್ಲ. ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತಾರೆ ಅಷ್ಟೇ, ಅದು ಗೊತ್ತಿತ್ತು ಅಷ್ಟೇ. ಸೊ ನಮ್ಮನ್ನೆಲ್ಲ ಅಲ್ಲೆಲ್ಲ ಎಂಕರೇಜ್ ಮಾಡ್ತಾರೆ, ಕೆಲಸ ಮಾಡಿದ್ರೆ ಎಂಕರೇಜ್ ಮಾಡ್ತಾರೆ. ಇಲ್ಲ ಚಿಕ್ಕ ಕೆಲಸ ದೊಡ್ಡ ಕೆಲಸ ಅದೇನಿಲ್ಲ, ಕೆಲಸ ಯಾವುದೇ ಮಾಡಿದ್ರು ಕೆಲಸನೇ. ಸೊ ಆವಾಗ ಫಸ್ಟ್ ಹೇಳಿದ್ದವರು 2500 ಹೇಳಿದರು. ಆಮೇಲೆ ಫುಲ್ 1 ಮಂತೆಲ್ಲ ಕೆಲಸ ಮಾಡಿಸ್ಕೊಂಡ್ರು. 1 ಮಂತೆಲ್ಲ ಕೆಲಸ ಮಾಡಿಸ್ಕೊಂಡ್ಮೇಲೆ 2000 ಕೊಟ್ಟರು. ಅಣ್ಣ ನೀವು ಹೇಳಿದ್ದು 2500 ಅಲ್ವಾ ಅಂತ ಹೇಳಿದೆ. ಆಮೇಲೆ ಅವರು ಇಲ್ಲಪ್ಪ, ನಾವು ಹೇಳಿದ್ದು 2500, ನಿನ್ನ ಓನ್ ಗಾಡಿ ಇದ್ದರೆ ಮಾತ್ರ. ನಮ್ಮ ಗಾಡಿ ಅಂದರೆ ಅವ್ರ ಗಾಡಿಲೇ ನಾನು ಡೆಲಿವರಿ ಮಾಡ್ತಾಯಿದ್ದೆ. ಅವ್ರ ಗಾಡಿಲೇ ಡೆಲಿವರಿ ಮಾಡೋದಕ್ಕೆ ನನಗೆ 2000 ಕೊಟ್ಟರು ಅಷ್ಟೇ. ಅದಾದಮೇಲಿಂದ ಇದು ಬರ್ತಲ್ಲ ಅಂತ ಎಷ್ಟೊಂದು ಜನ ಹೇಳಿದ್ರು. ನಮ್ಮ ಮನೇಲೂ ಬೈದರು, 1 ತಿಂಗಳು ಕೆಲಸಕ್ಕೆ ಹೋಗ್ಬಿಟ್ಟು ಬರೀ 2000 ತೊಗೊಂಬಂದಿದ್ಯಾ ಅಂತ. ಆ್ಯಂಡ್ ಆವತ್ತೇ ಲಾಸ್ಟು ಆ ಕೆಲಸ ಮತ್ತೆ ಬಿಟ್ಟೆ. ಅದಾಗಿದ್ಮೇಲೆ ಮತ್ತೆ ಬೇಕ್ರಿಗೆ ಸೇರ್ಕೊಂಡ್ಮೇಲೆ ನನಗೆ ಸಿಗ್ತಾ ಇದ್ದಿದ್ದು 1 ಡೇಗೆ 100 ರುಪೀಸ್. 1 ಡೇಗೆ 100 120 ಡೈಲಿ ಕೊಡ್ತಾರಲ್ಲ ಬಿಡು ಅಂದ್ಬಿಟ್ಟು ಅಲ್ಲಿ ಸೇರಿಕೊಂಡೆ. ಬಟ್ ಎಲ್ಲ ಥರ ನೋಡ್ಬಿಟ್ಟಿದ್ದೀನಿ ಅಂದ್ಕೊಂಡು. ಇನ್ನೂ ಅಷ್ಟೊಂದೆಲ್ಲ ಏನು ಏಜ್ ಆಗಿಲ್ಲ. ಬಟ್ ಯಾವುದು ಕಷ್ಟ, ಯಾವುದು ಸುಖ, ಇವಾಗ ಎಷ್ಟು ಎಂಜಾಯ್ ಮಾಡ್ತಾಯಿದ್ದೀನಿ. ಅವಾಗ ಹೆಂಗಿದ್ದೆ ನೀವು ನಂಬಲ್ಲ. ನಾನು ಪೆಟ್ರೋಲ್ ಎಲ್ಲ ಬರೀ 30 ರುಪೀಸ್ಗೆ 20 ರುಪೀಸ್ಗೆಲ್ಲ ಹಾಕ್ಸ್ಕೊತಾ ಇದ್ದೆ ಅವಾಗ ಗಾಡೀಲಿ. ಕ್ರೇಜಿ ಅಂದ್ಕೊಳ್ಳಿ ಅಪ್ಪ. ಲೈಕ್ ನಡು ಬಂದ್ಬಿಡುತ್ತೆ ಅದೆಲ್ಲ ನೆನೆಸ್ಕೊಂಡ್ರೆ. ಬಟ್ ಏನೇ ಆದರೂ ನಮ್ಮ ಮನೇಲಿ ಏನೂ ಹೇಳ್ತಾ ಇರಲಿಲ್ಲ. ನಾನು ಅವ್ರಿಗೆ ಹೇಳ್ದಂಗೆ ಅವ್ರಿಗೆ ಎಷ್ಟೊಂದು ಪ್ರಾಬ್ಲಮ್ಸ್, ಪ್ರೆಷರ್ಸ್, ಟೆನ್ಷನ್ಸ್ ಇರುತ್ತೆ. ಅದರಲ್ಲಿ ನಮ್ಮದು ಒಂದು ಹೇಳಿದ್ರೆ ಇನ್ನೂ ಪ್ರೆಷರ್ ಜಾಸ್ತಿ ಆಗುತ್ತೆ. ಬಟ್ ಹೇಳ್ಬಾರ್ದು ಅನ್ನೋದು ತಪ್ಪಲ್ಲ. ಬಟ್ ಏನಾದರೂ ಹೇಳ್ಕೊಬೇಕು, ಈ ಥರ ಎಲ್ಲ ಮಾಡಬೇಡಿ. ಏನೇ ಇದ್ರೂ ಹೇಳ್ಕೊಳ್ಳಿ. ಬಟ್ ನಿಮ್ದು ಎಕ್ಸ್ಟ್ರಾ ಏನೇ ಇದ್ದರೂ ಅವರಿಗೆಲ್ಲ ಏನು ಪ್ರೆಷರ್ ಕೊಡೋಕೆ ಹೋಗಬೇಡಿ. ಇವಾಗ ನೋಡಿದ್ದೀನಿ ಎಷ್ಟೋ ಹಠ ಮಾಡೋದು, ನಂಗೆ ಬೇಕೇ ಬೇಕು, ಇಲ್ಲಾಂದರೆ ಮನೆ ಬಿಟ್ಟು ಹೋಗ್ತೀನಿ, ಅಲ್ಲಿ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ನಂಗೆ ಇಲ್ಲ ಅಂದರೆ ಆಗಲ್ಲ, ಹಿಂಗೆ ಕೊಡಿಸ್ಲೇಬೇಕು. ಇದೆಲ್ಲ ಏನೂ ಇಲ್ಲ ಗೈಸ್. ನಿಮ್ಮ ದುಡ್ಡಲ್ಲಿ ಇವಾಗ ಅಂತಲ್ಲ, ನಾನು ವ್ಲಾಗ್ಸ್ ನೋಡೋಲ್ಲ ಎಲ್ಲ 18 ತರಿಸಿದ್ರಲ್ಲ, 20 ಅಬೋವ್ ಬರೋವರೆಗೂ
20 ಅಬವ್ ಬಂದಮೇಲೆ ನಿಮ್ಮ ದುಡ್ಡಲ್ಲಿ ನೀವು ಖರ್ಚು ಮಾಡಿ, ನಿಮಗೆ ಗೊತ್ತಾಗುತ್ತೆ ಹೆಂಗಿರುತ್ತೆ. ಒಂದೊಂದು ರೂಪಾಯಿನೂ ವ್ಯಾಲ್ಯೂ ತಿಳ್ಕೊಳ್ಳಿ. ನಾನು ತಿಳ್ಕೊಂಡಿರೋದಕ್ಕೆ ಇವಾಗ ಹಿಂಗೆ ಆ್ಯಕ್ಚುಲಿ ಎಲ್ಲೂ ನಾನು ತಿನ್ನೋಕ್ಕೆ ಮತ್ತು ತಿನ್ನೋಕ್ಕೆ ಖರ್ಚು ಮಾಡ್ತೀನಿ ಅಷ್ಟೇ, ಬೇರೆ ಯಾವುದಕ್ಕೂ ಖರ್ಚು ಮಾಡಲ್ಲ. ಸೊ ನಾನು ಹೇಳ್ದಂಗೆ ನಮ್ಮ ಓನರೆಲ್ಲ ಸಖತ್ ಸಪೋರ್ಟ್ ಮಾಡ್ತಾಯಿದ್ರು ನನಗೆ, ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾಯಿದ್ರು. ನಾನು ರೀಲ್ಸ್ ಎಲ್ಲ ಮಾಡೋವಾಗ ಎಲ್ಲದಕ್ಕೂ ರೀಲ್ಸ್ ಎಲ್ಲ ಮಾಡಬೇಕಾದ್ರೂ ಸಪೋರ್ಟ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಕೆಲಸ ಇಲ್ದಿದ್ದಾಗ ಇಲ್ಲೆಲ್ಲ ಕುತ್ಕೊಂಡು ರೀಲ್ಸ್ ಮಾಡ್ತಾಯಿದ್ದೆ. ಆ ಕಡೆ ಸೋಫಾ ಮೇಲೆಲ್ಲ ಕುತ್ಕೊಂಡು ರೀಲ್ಸ್ ಮಾಡ್ತಾಯಿದ್ದೆ. ಎಲ್ಲದಕ್ಕೂ ಸಪೋರ್ಟ್ ಮಾಡೋರು. ಆಮೇಲೆ ಅದಾದಮೇಲೆ ಬೇಕ್ರಿ ಆದಮೇಲೆ ನಾನು ಇಲ್ಲಿ 3ನೇ ಕೆಲಸ ಅನ್ಸತ್ತಿದ್ದು. 3ನೇ ಕೆಲಸ ಕೈ ನೋವು ಬಂತು. 3ನೇ ಕೆಲಸ ನಾನು ಈ ಅಂಗಡಿಲಿ ಬಂದು ಮಾಡ್ತಾ ಇರೋದು. ನೋಡಿ ಇಲ್ಲಿ ನೋಡೋದು, ಯಾರಾದರೂ ಕಸ್ಟಮರ್ ಬಂದರೆ ಅಲ್ಲಿ ಗೊತ್ತಾಗುತ್ತೆ. ಆವಾಗ ಎದ್ದೋಗಿ ಕಸ್ಟಮರ್ ಜೊತೆ ಮಾತಾಡಿ ಕನ್ವಿನ್ಸ್ ಮಾಡಿ ಪ್ರೈಸ್ ಎಲ್ಲ ಫಿಕ್ಸ್ ಆದಮೇಲೆ ಲಾಸ್ಟಲ್ಲಿ ನಮ್ಮ ಓನರ್ಗೆ ಫೋನ್ ಮಾಡಬೇಕು. ಅಣ್ಣ ಹಿಂಗೆ ಕೇಳ್ತಾ ಇದ್ದಾರೆ, ಈ ಅಮೌಂಟು ಕೊಡ್ಬೋದಾ ಅಂತ. ಅವರು ಹ್ಞೂ ಅಂದರೆ ಕೊಡಬೇಕು. ಆಮೇಲೆಲ್ಲ ಬಿಲ್ಲೆಲ್ಲ ಇತ್ತು, ಬಿಲ್ ಮಾಡಿಬಿಟ್ಟು ಸ್ಲಿಪ್ ಕೊಟ್ಬಿಟ್ಟು ಆಮೇಲೆ ಅವ್ರು ಬಂದಮೇಲೆ ನಮ್ಮ ಓನರ್ ಬಂದಮೇಲೆ ಅವ್ರಿಗೆ ಡೆಲಿವರಿ ಕೊಡ್ತಾಯಿದ್ವಿ. ಈ ಥರ ಇತ್ತು ಪ್ರೋಸೆಸ್ಸು. ಬಟ್ ಇವಾಗ ಏನಿದೆ ನಮ್ಮದು ಪ್ರೋಸೆಸ್, ಬೆಳಗ್ಗೆ ಎದ್ದೇಳೋದು, ಕ್ಯಾಬಲ್ಲಿ ಕುತ್ಕೊಳ್ಳೋದು, ಆಫೀಸ್ಗೆ ಹೋಗೋದು, ಮತ್ತೆ ಬರೋದು, ಕ್ಯಾಬಲ್ಲಿ ಕುತ್ಕೊಳ್ಳೋದು, ಮನೆಗೆ ಬರೋದು. ಲೈಫ್ ಇಲ್ಲಿಂದ ಇಲ್ಲಿಗೆ ಬಂದೈತೆ. ಇನ್ನು ಹಿಂಗೆ ಹೋಗ್ತಾ ಇರಲಿ. ನಿಮ್ಮ ಸಪೋರ್ಟ್ ಎಲ್ಲ ಬೇಕು ನಮಗೆ. ಬಡವ್ರ ಮಕ್ಕಳನ್ನ ಬೆಳೆಸ್ರಯ್ಯ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಯಾವುದೇ ರೀಲ್ಸಲ್ಲಾದರೂ ಅಷ್ಟೇ, ಲಾಗ್ಸಲ್ಲಾದರೂ ಅಷ್ಟೇ, ಎಲ್ಲ ಕಮೆಂಟಲ್ಲೂ ಬಡವ್ರ ಮಕ್ಕಳನ್ನ ಬೆಳೆಸ್ರಿ ಅಂತ ಐತೆ. ನಾನು ಅಷ್ಟೇ, ನನ್ನ ಬೆಳೆಸ್ರಿ. ನಾನು ಐಫೋನ್ ಇದ್ದು ಮಾತ್ರಕ್ಕೆ ನಾನೇನು ಶ್ರೀಮಂತ ಅಲ್ಲ. ನಾವು EMI ಅಲ್ಲಿ ಫೋನ್ ತಗೊಂಡಿರೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಶೇರ್ ಮಾಡಿ, ಎಲ್ಲರಿಗೂ ತಿಳಿಸಿ. ಸಖತ್ ಬೇಜಾರಾಗುತ್ತೆ ಗೈಸ್. ನೀವು ಇವಾಗ ಆಗ್ತಾರೋ ವೀಡಿಯೋಸ್ ಯಾವುದು ವ್ಯೂಸೇ ಬರ್ತಾಯಿಲ್ಲ. ನನಗಂತೂ ಗೊತ್ತಿಲ್ಲ ಯಾಕೆ ಅಂತ. ಇನ್ಸ್ಟಾಗ್ರಾಮಲ್ಲಿ ನೋಡ್ರೆ ಅಷ್ಟು ಫಾಲೋವರ್ಸ್ ಇದ್ದೀರಾ, ಯೂಟ್ಯೂಬಲ್ಲಿ ಅಷ್ಟು ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಬಟ್ ಸಬ್ಸ್ಕ್ರೈಬರ್ಸ್ ಇರೋ ಅಷ್ಟು ಕೂಡ ವ್ಯೂಸ್ ಬರ್ತಾಯಿಲ್ಲ ನನಗೆ. ಐ ಡೋಂಟ್ ನೋ ಯಾಕೆ ಅಂತ. ನೀವು ಅಕಸ್ಮಾತ್ ಏನು ಬೇಕು, ಯಾವ ಥರ ಕಂಟೆಂಟ್ ಬೇಕಂತ ಹೇಳಿದ್ರೆ ನಾವು ಮಾಡ್ಬೋದು. ಅದನ್ನ ಬೇಕಾದ್ರೆ ಕಮೆಂಟ್ ಮಾಡಿ, ಆ ಥರ ಬೇಕಾದ್ರೂ ಮಾಡ್ತೀನಿ. ಬಟ್ ನಾನು ವೀಡಿಯೋಸೇ ನೋಡ್ತಾ ಇಲ್ಲ, ರೀಚೇ ಹೋಗ್ತಾ ಇಲ್ಲ. ಬಟ್ ಏನು ಮಾಡೋದು, ರೀಚೇ ಹೋಗ್ತಾ ಇಲ್ಲ ಅಂದರೆ ಏನು ಮಾಡೋದು, ಏನಾದರೂ ಒಂದು ಮಾಡಬೇಕು. ಅದಕ್ಕೆ ಇನ್ಮೇಲಿಂದ ಏನು ಮಾಡೋದು ಅಂತ ಫುಲ್ ಕಂಟೆಂಟ್ ರೈಟಿಂಗ್ ಮಾಡ್ತಾಯಿದ್ದೀನಿ. ನೋಡೋಣ ಏನು ಮಾಡೋದು ಅಂತ. ಬೇರೆ ಯೂಟ್ಯೂಬರ್ಸ್ ಎಲ್ಲ ಮಾಡ್ತವ್ರೆ, ನಾನು ಆ ರೇಂಜ್ಗೆಲ್ಲ ಹೋಗ್ತೀನಿ ಒಂದಲ್ಲ ಒಂದು ದಿನ. ಬಟ್ ನಾನು ಮೇನ್ ಥಿಂಗ್ ಏನು ಹೇಳ್ಬೇಕಂದ್ರೆ, ನನ್ನ ಸರ್ಕಲ್ ತುಂಬ ಚಿಕ್ಕದು, ತುಂಬ ಜನ ಯಾರೂ ಇಲ್ಲ. ತುಂಬ ಅಂದರೆ ತುಂಬ ಚಿಕ್ಕದು. ಆ್ಯಂಡ್ ನನಗೆ ಸ್ವಲ್ಪ ಈಗೋ ಜಾಸ್ತಿ, ಸ್ವಲ್ಪ ಕೋಪ ಜಾಸ್ತಿ. ಸೊ ಅದರಿಂದ ತುಂಬ ಜನನ ಕಳ್ಕೊಂಡಿದ್ದೀನಿ. ಸಾರಿ, ನನ್ನ ಅವ್ರು ಕಳ್ಕೊಂಡವ್ರೆ. ಬರೀ ಇಂಥದೆಯಾ? ಅದಕ್ಕೆ ಆಗಿ ಇವಾಗ ಎಲ್ಲಾದರೂ ಹೋಗ್ಬೇಕಂದ್ರೆ ಫ್ರೆಂಡ್ಸ್ ಬೇಕು, ಫ್ರೆಂಡ್ಸ್ ಜೊತೆ ಹೋಗಬೇಕು. ನಂತರ ಅಷ್ಟೊಂದು ಫ್ರೆಂಡ್ಸ್ ಇಲ್ಲ, ಇರೋದೇ ಕಮ್ಮಿ ಜನ. ಅವ್ರಿಗೂ ಎಲ್ಲ ಟೈಮ್ ಸೆಟ್ ಆಗಬೇಕು ನನ್ನ ಜೊತೆ ಬರೋಕ್ಕೆ. ಸೊ ಅದರಿಂದ ಎಲ್ಲೂ ಹೋಗಕ್ಕೆ ಆಗಲ್ಲ. ಆ್ಯಂಡ್ ತುಂಬ ಜನ ಫ್ರೆಂಡ್ಸ್ ಇದ್ದರೆ ಅವಾಗ ಅವ್ರ ಜೊತೆ ಹೋಗ್ಬೋದು. ಆ್ಯಂಡ್ ಕಮ್ಮಿ ಫ್ರೆಂಡ್ಸ್ ಇರೋದ್ರಿಂದ ನಾನು ಎಲ್ಲೂ ಹೋಗಕ್ಕೂ ಆಗಲ್ಲ. ಅದಕ್ಕೆ ನಾನು ಒಬ್ಬನೇ ಈ ಥರ ಕಷ್ಟಪಡ್ತಿದ್ದೀನಿ. ಆಗಿಂದ ಈ ಕೈ ನೋಯ್ತೈತೆ, ಅದಕ್ಕೆ ಈ ಕೈಲಿ ಹಿಡ್ಕೊತಾಯಿದ್ದೆ. ಈ ಕೈ ನೋಡಿದ್ರೆ ಈ ಕೈ ಹಿಡ್ಕೊತೀನಿ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ನನ್ನ ಕಷ್ಟಗಳೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಕಷ್ಟಪಡಿ, ಒಳ್ಳೆ ರೀತಿಯಲ್ಲಿ ದುಡ್ಡು ಮಾಡಿ, ನಿಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಫಸ್ಟು ನಿಮ್ಮ ಫ್ಯಾಮಿಲಿ, ಆಮೇಲೆ ಎಲ್ಲರೂ. ಅಷ್ಟೇ ಗೈಸ್, ಇವತ್ತಿನ ನನ್ನ ಹೇಳ್ಕೊಬೇಕಾಗಿರೋದು ಇದೆ.
ನಾನು ಎಲ್ಲಿಂದ ಬಂದೆ ಅಂತ ನಿಮಗೆ ಗೊತ್ತಾಗಬೇಕು, ಅದಕ್ಕೇ. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ಯಾವುದೋ ಕಮೆಂಟ್ ನೋಡಿದ್ದೆ, ನಾನು ನನ್ನ ಡೆಲಿವರಿ ಫೀಲ್ಡ್ ಹಾಕಿದ್ದೆ ವಿಡಿಯೋ, ಅದಕ್ಕೆ ಏನಾದ್ರು ಡೆಲಿವರಿ ಮಾಡ್ತಾಯಿದ್ಯಾ, ಏನು IT ಕೆಲಸನ ತೆಗೆದ್ಬಿಟ್ರ ಅಂತ ಹಾಕಿದ್ರು. ಆ ಥರ ಕಮೆಂಟ್ಸ್ ಹಾಕಿದ್ರೆ ನಂಗೆ ಒಂಥರ ನಗು ಬರುತ್ತೆ ಗೈಸ್. ಬೇಕಾದ್ರೆ ಏನು ಬೇಕಾದ್ರೂ ಕಮೆಂಟ್ಸ್ ಹಾಕ್ರಿ, ಅದರಿಂದ ಆದರೂ ನಾನು ಖುಷಿ ಪಡ್ತೀನಿ. ನೀವೇನು ಕಮೆಂಟ್ಸ್ ಹಾಕ್ದಂಗೆ ನೋಡ್ದಂಗಿದ್ರೆ ಇಟ್ಸ್ ಹರ್ಟ್ಸ್ ಗೈಸ್, ಇಟ್ಸ್ ಹರ್ಟ್ಸ್. ಸೊ ಪ್ಲೀಸ್ ಎಲ್ಲರೂ ನೋಡಿ ವಿಡಿಯೋನ, ಲೈಕ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಇವಾಗ ಆ ಕಡೆ ತೋರಿಸೋಣ ಬನ್ನಿ. ನೋಡಿ ಬೀನ್ ಬ್ಯಾಗ್ ಇದೆ, ಆಚೆಯಿಂದ ತೋರಿಸ್ತೀನಿ ನಮ್ಮ ಅಂಗಡಿ. ಗೈಸ್ ಇದಿರೋದು ನಂದಿನಿ ಲೇಔಟಲ್ಲಿ, ಸರಸ್ವತಿಪುರ ಮೇನ್ ರೋಡ್. ನಮ್ಮ ಅಂಗಡಿ ಹೆಸರು ಶ್ರೀ ವಿನಾಯಕ ಫರ್ನಿಚರ್ಸ್. ನೋಡಿ ಆಚೆನೇ ಇರುತ್ತೆ, ಈ ಥರ ಐಟಮ್ ಎಲ್ಲ ಇಟ್ಟಿರ್ತಾರೆ. ನಮ್ಮ ಅಂಗಡಿ ಇದು. ಈ ನಮ್ಮ ಅಂಗಡಿಗೆ ಬಂದರೆ ನನ್ನ ಸಪೋರ್ಟ್ ಮಾಡ್ದಂಗೆ. ಸೊ ನಿಮ್ಗೇನಾದ್ರು ಫರ್ನಿಚರ್ಸ್ ಬೇಕಂದರೆ ಅಡ್ರೆಸ್ ಹಾಕ್ತೀನಿ, ಲೊಕೇಶನ್ ಹಾಕ್ತೀನಿ, ಇಲ್ಲೇ ಟ್ಯಾಗ್ ಮಾಡ್ತೀನಿ, ಪಿನ್ ಮಾಡ್ತೀನಿ, ಕಮೆಂಟ್ ಬಾಕ್ಸಲ್ಲೂ ಪಿನ್ ಮಾಡ್ತೀನಿ. ನಿಮ್ಗೆ ಯಾವುದೇ ಥರ ಟೀಪಾಯ್ಸ್ ಐತೆ, ಮ್ಯಾಟ್ರಸಸ್ ಐತೆ, ಸೋಫಾಸ್ ಐತೆ, ಆ್ಯಂಡ್ ದಿವಾನ್ ಕಟ್ಸ್ ಐತೆ, ಮ್ಯಾಟ್ರಸ್ ಐತೆ, ಇನ್ನೂ ಬೇಜಾನ್ ಐತೆ. ಆ್ಯಂಡ್ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದರೆ ನಿಮಗೆ ಯಾವುದೇ ಥರ ಕಸ್ಟಮೈಸೇಷನ್ ಹೇಳಿದ್ರು ಮಾಡಿಕೊಡ್ತಾರೆ. ಸೋಫಾಸ್ ಆಗಲಿ ಏನೇ ಆಗಲಿ, ಪ್ರತಿಯೊಂದು ಏನೇ ಐಟಮ್ ಆದರೂ ನಿಮ್ಗೆ ಯಾವ ಥರ ಬೇಕು ಅಂದರೆ ಆ ಥರ ಮಾಡಿಕೊಡ್ತಾರೆ. ಅದರಲ್ಲಿ ಬೆಸ್ಟ್ ಇವರು, ಯಾಕಂದರೆ ಅವ್ರದ್ದೇ ಓನ್ ಇದೆ, ಅವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರ್ ಇದು. ಸೊ ನೀವು ಯಾವ ಡಿಸೈನ್ ಬೇಕಂದ್ರೂ ಅವ್ರು ಮಾಡಿಕೊಡ್ತಾರೆ. ಇವಾಗ ನಿಮ್ಮದು ಈ ಥರ ಬೆಡ್ ಇದೆ ಅಂದರೆ ಎಲ್ಲ ಇರ್ತದೆ, ಕಾಟ್ ಇರುತ್ತಲ್ಲ, ಕಾಟ್ ನಿಮ್ಮದು ಹೆಡ್ ಸೈಡ್ ಈ ಥರ ಡಿಸೈನ್, ಈ ಥರ ಎಲ್ಲ ಡಿಸೈನ್ ಇರುತ್ತಲ್ಲ, ಇದಕ್ಕಾಗಲ್ಲ. ಕಾಟ್ಗೆ ಹೆಡ್ ಸೈಡ್ ಏನಾದ್ರು ಡಿಸೈನ್ ಬೇಕಂದರೆ, ನಿಮ್ಮ ಆಲ್ಫಾಬೆಟ್ ಏನಾದ್ರು ಬೇಕಂದರೆ ಆ ಥರನೂ ಮಾಡಿಕೊಡ್ತಾರೆ. ಅದರಲ್ಲೆಲ್ಲ ಫುಲ್ ಎಕ್ಸ್ಪರ್ಟ್ ಇವರು. ಇವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರ್ ಇದೆ, ಅದರಲ್ಲೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ಏನಾದರೂ ಜಾಸ್ತಿ ಹೇಳಿದ್ರೆ ಪ್ರಮೋಷನ್ ಮಾಡ್ತಾಯಿದ್ದೀನಿ ಅನ್ಕೋತೀರ. ನಾನೆಲ್ಲ ಪ್ರಮೋಷನ್ ಎಲ್ಲ ಯಾವುದೂ ಮಾಡ್ತಾಯಿಲ್ಲ. ಹೇಳ್ದಂಗೆ ನಾನು ಹೆಂಗೆ ಬಂದಿದ್ದೀನಿ, ಯಾವ ದಾರಿಯಿಂದ ಬಂದಿದ್ದೀನಿ ಅನ್ನೋದು ತೋರಿಸ್ತಾ ಇದ್ದೀನಿ. ಇದೆಲ್ಲ ದಾರಿಯಿಂದ ಬಂದಿದ್ದರಿಂದ ನಾನು ಇವಾಗ ಹಿಂಗಿರೋದು. ಫಸ್ಟಿಂದನೇ ಹಿಂಗಿದ್ರೆ ಇವಾಗ ಹಿಂಗೆ ಬರ್ತಾಯಿದ್ದೆ, ಇಲ್ಲಿಂದನೇ ಇವಾಗ ಹಿಂಗೆ ಹೋಗ್ತಾ ಇದ್ದೀನಿ. ಇನ್ನೂ ಹಿಂಗೆ ಹೋಗಬೇಕು. ನನ್ನ ಜೊತೆ ನೀವು ಬರ್ತೀರಾ, ನನ್ನ ಜೊತೆ ಯಾರಿದ್ದಾರೆ ಎಲ್ಲರೂ ಬರ್ತಾರೆ. ಎಲ್ಲರೂ ಒಟ್ಟಿಗೆ ಬೆಳೆಸೋಣ. ನೀವು ನಮ್ಮನ್ನ ಬೆಳೆಸಿ, ನಾವು ನಿಮ್ಮನ್ನ ಬೆಳೆಸ್ತೀವಿ, ಎಲ್ಲರೂ ಒಟ್ಟಿಗೆ ಬೆಳೆಯೋಣ ಅಷ್ಟೇ ಗೈಸ್. ನಾನು ಹೇಳಬೇಕು ಅಂದ್ಕೊಂಡಿದ್ದು ನಿಮಗೆ. ಅಡ್ರೆಸ್ ಕೂಡ ಪಿನ್ ಮಾಡ್ತೀನಿ ಕಮೆಂಟ್ ಬಾಕ್ಸಲ್ಲಿ. ನೋಡಿ, ಈ ಏರಿಯಾದಲ್ಲಿ ಇರೋರು ಯಾರು ವ್ಲಾಗ್ಸ್ ನೋಡ್ತೀರಾ, ಯಾರ್ಯಾರಿಗೆ ಅವಶ್ಯಕತೆ ಇದೆ, ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ಯಾಕಂದರೆ ಅವರು ನಮ್ಮ ಥರನೇ ಮಿಡಲ್ ಕ್ಲಾಸಿಂದ ಬಂದವರು, ನಮಗೆಲ್ಲ ಹೆಲ್ಪ್ ಮಾಡೋಕ್ಕಂತಾನೆ ಅವರು ಇರೋದು. ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ಬನ್ನಿ, ವಿಸಿಟ್ ಮಾಡಿ, ಏನೇನು ಬೇಕೋ ತಗೊಳ್ಳಿ. ಇನ್ನೂ ಡಿಸ್ಕೌಂಟ್ ಬೇಕಂದರೆ ನಮ್ಮ ಚಾನಲ್ನ ಇದಕ್ಕೋಸ್ಕರ ಆದರೂ ನಮ್ಮ ಚಾನಲ್ ಹೆಸರು ಬಳಸಿ. ನನ್ನ ಹೆಸ್ರು ಹೇಳಿದ್ರೆ ಸಾಕು, ಆರಾಮಾಗಿ ಕೊಡ್ತಾರೆ. ನನ್ನ ಹೆಸ್ರು ಹೇಳಿ ಸಾಕು, ಡಿಸ್ಕೌಂಟ್ ಕೊಡ್ತಾರೆ. ಅಟ್ಲೀಸ್ಟ್ 5 to 10% ಆದರೂ ಡಿಸ್ಕೌಂಟ್ ಕೊಟ್ಟೇ ಕೊಡ್ತಾರೆ. ಕೊಟ್ಟಿಲ್ಲ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಬೈದಾಕ್ಬಿಡ್ರಿ. ನಿಮ್ಮ ಅಪ್ಪ ಕೊಡ್ತಾನೆ, ಇಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನೀವು ಯಾವಾಗ ಬರ್ತೀರಾ ಅಂತ. ಅವಾಗ ಬೇಕಾದ್ರೆ ನಾನೇ ಬಂದು ನಿಮಗೆ ಡಿಸ್ಕೌಂಟ್ ಕೊಡಿಸ್ತೀನಿ, ಅಷ್ಟು ಅಶ್ಯೂರಿಟಿ ಕೊಡ್ತೀನಿ ನಿಮಗೆ. ಸೊ ಇವತ್ತಿನ ವಿಡಿಯೋ ಹಿಂಗಿದೆ. ಕಂಟೆಂಟ್ ಬಗ್ಗೆ ಯೋಚನೆ ಮಾಡ್ತಿದ್ದೆ, ನೋಡ್ರಿ ನನ್ನ ನೆನಪುಗಳೇ ಇಲ್ಲಿ ಕಂಟೆಂಟ್ ಆಗಿದೆ. ಕ್ರೇಜಿ ಮೆಮೊರೀಸ್ ಅಂದ್ಕೊಳ್ಳಿ ಇಲ್ಲೆಲ್ಲ. ಆ್ಯಂಡ್ ಯಾವಾಗ ಇಲ್ಲಿ ಬೋರ್ ಆದಾಗ ಏನು ಮಾಡ್ತಿದ್ದೆ ಗೊತ್ತಾ, ಇಲ್ಲಿ ಕುತ್ಕೋತಾ ಇದ್ದೆ, ಇಲ್ಲಾಂದರೆ ಆ ಕಡೆ ಚೇರ್ ಮೇಲೆ ಕುತ್ಕೊಂಡು ಇವಾಗ ಇಷ್ಟು ಫ್ರೇಮ್ ಅಂದ್ಕೊಳ್ಳಿ. ಈ ಫ್ರೇಮಲ್ಲಿ ಎಷ್ಟು 2 ವೀಲರ್ ಹೋಗುತ್ತೆ, ಎಷ್ಟು ಕಾರ್ ಹೋಗುತ್ತೆ, ಎಷ್ಟು ಬಸ್ ಹೋಗುತ್ತೆ, 10 ಮಿನಿಟ್ಸ್ಗೆ ಎಷ್ಟು ಕಾರ್ಗಳು, ಎಷ್ಟು ಬಸ್ಸು, ಎಷ್ಟು 2 ವೀಲರ್ ಹೋಗುತ್ತೆ ಅಂದ್ಬಿಟ್ಟು ಕೌಂಟ್ ಮಾಡ್ತಾ ಇದ್ದೆ. ಇದೆಲ್ಲ ಏನೇನೋ ಮಾಡ್ತಾ ಇದ್ದೆ ಅವಾಗ. ಇಷ್ಟು ಲೆವೆಲ್ ಇತ್ತು ಅಂದ್ಕೊಳ್ಳಿ ಅವಾಗೆಲ್ಲ ಲೈಫು. ಬಟ್ ಇವಾಗ ಹಿಂಗಿರೋದಕ್ಕೆ ಐ ಫೀಲ್ ಪ್ರೌಡ್.
ಆ್ಯಂಡ್ ಇದೆಲ್ಲದಕ್ಕೂ ಕಾರಣ ನಮ್ಮ ಪೇರೆಂಟ್ಸ್ ಸಪೋರ್ಟು. ನಾನು ಯಾವುದೇ ಕೆಲಸ ಮಾಡ್ತೀನಿ ಅಂದರೆ ಅವ್ರು ಬೇಡ ಅನ್ನಲ್ಲ, ನಿನ್ನ ಇಷ್ಟ ಅಂತಾರೆ. ನಾವು ಅದಕ್ಕೆ ಅಡ್ವಾಂಟೇಜ್ ತಗೊಳ್ದೆ ಯಾವುದೇ ಕೆಲಸ ನನಗೆ ಇಷ್ಟಪಟ್ಟು ಮಾಡಿದ್ದೀನಿ. ಆ್ಯಂಡ್ ಅಷ್ಟೆಲ್ಲ ಇಷ್ಟಪಟ್ಟು ಮಾಡಿರೋದಕ್ಕೆ ನಾನು ಇವತ್ತು ಈ ಪೊಸಿಷನಲ್ಲಿ ಇದ್ದೀನಿ. ಕೀಪ್ ವರ್ಕಿಂಗ್ ಗೈಸ್, ಹಾರ್ಡ್ ವರ್ಕ್ ಮಾಡ್ತಾಯಿರಿ. ಒಂದಲ್ಲ ಒಂದಿನ ನಿಮ್ಮದು ಒಂದು ಡೇ ಅಂತ ಬರುತ್ತೆ. ಇನ್ನು ನಾನು ತುಂಬ ಅಂದರೆ ತುಂಬ ಡ್ರೀಮ್ಸ್ ಇದೆ, ಅದೆಲ್ಲ ಹೇಳ್ಕೊಬಾರ್ದು, ಮಾಡಿ ತೋರಿಸ್ಬೇಕು. ನಿಮಗೆ ಗೊತ್ತಾಗುತ್ತೆ, ಪ್ರತಿಯೊಂದು ಅಪ್ಡೇಟ್ಸ್ ಬರ್ತಾ ಇರುತ್ತೆ. ವಿಡಿಯೋ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನನ್ನನ್ನು ಬೆಳೆಸಿ, ಬಡವ್ರ ಮಕ್ಕಳನ್ನ ಬೆಳೆಸಿ ಹಂಗೆ ಹೇಳ್ತಾ. ಸೊ ಇವಾಗ ನೆಕ್ಸ್ಟ್ ನಾವೆಲ್ಲಿ ಹೋಗೋಣ, ನಮ್ಮ ಓನರ್ ಹತ್ರ ಮಾತಾಡೋಣ ಅಂದ್ಕೊಂಡೆ. ಅವರು ಜಿಮ್ಗೆ ಹೋದರು, ನೋಡೋಣ ಅವ್ರು ಬರೋವ್ರಿಗೆ ಇರೋಣ, ಇಲ್ಲಾಂದರೆ ಎಲ್ಲಾದರೂ ಹೋಗೋಣ ಅಂತ. ಆ್ಯಕ್ಚುಲಿ ನಮ್ಮ ಮಮ್ಮಿ ಬರೋ ಟೈಮ್ ಆಯಿತು, ಅವ್ರನ್ನ ಕರ್ಕೊಂಬರ್ಬೇಕು ಅನಿಸುತ್ತೆ ಲೇಟ್ ಆದರೆ. ನೋಡೋಣ ಏನು ಮಾಡೋದು ಅಂತ. ಇವತ್ತಿನ ನನ್ನ ನೆನಪಿನ ವಿಡಿಯೋ ಈ ಅಂಗಡಿದು. ಆಚೆ ಎಲ್ಲ ಇಟ್ಟಿದ್ದಾರೆ, ಇದೆಲ್ಲ ಪೂಜಾ ಮಂದಿರ ಅಂತ. ಚೇರ್ಸ್ ಇದೆ. ಫುಲ್ ಎಲ್ಲ ನಮ್ದೆಲ್ಲ ಪೆಪ್ಸ್ ಮ್ಯಾಟ್ರಸಸ್. ಲೀವ್ ದ ಪೆಪ್ಸ್. ಹೇಳು ಹಾಯ್, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಂ, ಎಲ್ಲ ಹಿಂಗೆ ಸೆಲ್ಫ್ ಪ್ರಮೋಷನ್. ಇವಾಗ ನಾವು ಹೋಗೋಣ ಬನ್ನಿ. ಅಲ್ಲಿಂದ ಏನಾದರೂ ತಗೊಳ್ಳೋಣ ಅಂದ್ಬಿಟ್ಟು ಮಾರ್ಟಿಗೆ ಬಂದಿದ್ದೀನಿ. ನೋಡೋಣ ಏನು ತಗೊಳ್ಳೋದು ಅಂತ. ಏನು ತಗೊಳ್ಳೋಣ, ಆಫೀಸಲ್ಲಿ ಹೋಗ್ಬೇಕಾದ್ರೆ ಕ್ಯಾಬಲ್ಲಿ ಕುತ್ಕೊಂಡ್ಬಿಟ್ಟು. ಆ್ಯಕ್ಚುಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಲ್ಲ, ಸೊ ಅದಕ್ಕೆ ಸ್ನ್ಯಾಕ್ಸ್ ತಗೊಂಡು ಹೋಗೋಣ. ಹೋಗ್ತಾ ಏನಾದರೂ ತಿನ್ಕೊಂಡು ಕ್ಯಾಬಲ್ಲಿ ತಿನ್ಕೊಂಡು ಹೋಗ್ಬೋದು. ಅದಕ್ಕೆ ಓಕೆ ಗೈಸ್, ನಾನು ಫುಲ್ ಇವಾಗ ಐಟಮ್ಸ್ ಎಲ್ಲ ತಗೊಂಡು ನಮ್ಮ ಬ್ಯಾಗಲ್ಲಿ ನಾಳೆಗೆ ಪ್ಯಾಕ್ ಮಾಡ್ಕೊಳ್ಳೋಣ. ಡೈಲಿ ಒಂದು ತಿನ್ಕೊಂಡು ಹೋಗೋಣ ಅಷ್ಟೇ. ಲೆಟ್ಸ್ ಗೋ. ನಾನು ಐಟಮ್ ಎಲ್ಲ ತೊಗೊಂಡು ಮನೆಗೆ ಬಂದೆ. ಆಮೇಲೆ ಇಲ್ಲಿ ಮನೆಗೆ ಬಂದಮೇಲೆ ಫ್ಲ್ಯಾಶ್ ಆಗ್ತೈತೆ. ನಾನು ಹೋಗ್ಬೇಕಾದ್ರೆ ಗ್ಲಾಸಸ್ ಹಾಕೊಂಡು ಹೋಗಿದ್ದೆ, ಅದು ನಮ್ಮ ಅಂಗಡಿಯಲ್ಲೇ ಬಿಟ್ಟಿದ್ದೀನಿ. ಸೊ ಅದನ್ನ ತೊಗೊಂಬರೋಕ್ಕೆ ಮತ್ತೆ ಹೋಗ್ತಾಯಿದ್ದೀನಿ. ಆಮೇಲೆ ನಮ್ಮದು ಜಿಮ್ಗೆ ಹೋಗ್ಬೇಕು ಅಂತ ಹೇಳಿದ್ ನಾನು ನಾಳೆಯಿಂದ, ಅದಕ್ಕೆ ನೋಡ್ಕೊಂಬರೋಣ ಅಂದ್ಬಿಟ್ಟು ಹಂಗೆ ಒಟ್ಟಿಗೆ ನೋಡ್ಕೊಂಬರೋಣ. ಲೆಟ್ಸ್ ಗೋ. ಹಂಗೆ ನಾನು ಹೋಗ್ತಾ ನೆನಪಾಗಿದ್ದೇನೆಂದರೆ ನಮ್ಮಮ್ಮ ಬರೋ ಟೈಮು. ಅವ್ರಿಗೆ ಪನ್ನೀರ್ ಮಂಚೂರಿಯನ್ ತುಂಬ ಇಷ್ಟ. ಸೊ ನನಗೆ ಜೊತೆಗೆ ಅದನ್ನು ತಗೊಂಡು ಹೋಗೋಣ ಅಂದ್ಬಿಟ್ಟು ನಾವಿವತ್ತು ಇಲ್ಲಿಗೆ ಬಂದಿದ್ದೀವಿ. ಯಾವಾಗ ಇಲ್ಲೇ ಬಂದು ಇಲ್ಲಿ ಆ್ಯಕ್ಚುಲಿ ಯಾವಾಗ ಇಲ್ಲೇ ಬಂದು ತಿಂತಾಯಿರ್ತೀವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ. ಸೊ ಹೆಂಗಿದ್ರೆ ಇವತ್ತು ಬೇಜಾರು ಓಡಾಡ್ಬಿಟ್ಟಿದ್ದೀನಿ, ಅದಕ್ಕೇ ಹಾಗೆ ನಮ್ಮ ಅಮ್ಮಗೂ ತೊಗೊಂಡೋಗೋಣ ಅಂದ್ಬಿಟ್ಟು ಹೇಳಿದ್ದೀನಿ. ರೆಡಿ ಮಾಡ್ತಾವ್ರೆ ಅಣ್ಣ. ಇದೆಲ್ಲ ಮಂತ್ ಎಂಡ್ ಅಲ್ವಾ, ಬೇರೆಯವ್ರಿಗೆಲ್ಲ ಮಂತ್ ಎಂಡ್ ಆದರೆ ಫುಲ್ ಎಂಟಿ ಆಗಿರ್ತವೆ. ನಮಗೆ ಮಂತ್ ಎಂಡೇ ಸ್ಯಾಲ್ರಿ ಬರೋದಲ್ವಾ, ಸೊ ಫುಲ್ ಸ್ಪೆಂಡ್ ಮಾಡೋದೇ ಸ್ಯಾಲ್ರಿ. ಏನಿಲ್ಲ ಗೈಸ್, ಮನೆಗೆಲ್ಲ ಕೊಟ್ಟಾಯಿತು. ಸೊ ಮಿಕ್ಕಿರೋದ್ರಲ್ಲಿ ನಂದು ಖರ್ಚು ಮತ್ತು ಇವಾಗ ನಾವು ಮಮ್ಮಿಗೆ ತೊಗೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ಅದಾಗಿದ ತಕ್ಷಣ ಇವಾಗ ಮತ್ತೆ ಗ್ಲಾಸಸ್ ತೊಗೊಂಡು, ಆ್ಯಕ್ಚುಲಿ ಜಿಮ್ ಕ್ಲೋಸ್ ಆಗಿಬಿಟ್ಟಿತ್ತು ಇಷ್ಟರಲ್ಲಿ. ನೋಡೋಣ, ಫೋನ್ ಮಾಡ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಅಲ್ಲಿ ಹೋಗಿ ಗ್ಲಾಸಸ್ ತೊಗೊಂಡು ಮನೆಗೆ, ಅದು ಮಮ್ಮಿನೂ ಬಂದಿಲ್ಲ, ಅದಕ್ಕೆ ಮನೆಗೆ ಕೊಟ್ಬಿಟ್ಟು ಇವಾಗ ನಾವು ಜಿಮ್ಗೆ ಹೋಗೋಣ ಅಂತ ಬಂದೆ. ಬಟ್ ಜಿಮ್ ಕ್ಲೋಸ್ ಆಗಿಬಿಟ್ಟೈತೆ ಅನ್ಫಾರ್ಚುನೇಟ್ಲಿ. ಸೊ ಅದಕ್ಕೆ ನಾಳೆಯಿಂದ ಡೈರೆಕ್ಟಾಗಿ ಜಿಮ್ಗೆ ಹೋಗಿ ಜಾಯ್ನ್ ಆಗಿಬಿಟ್ಟು ಹಾಗೆ ವರ್ಕೌಟ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಇವಾಗ ಅವರು ನಮ್ಮ ಜಿಮ್ ಕೋಚ್ ಟ್ರೈನರ್ ಯಾರಿದ್ದಾರೆ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸೊ ಹೋಗೋಣ ಬನ್ನಿ. ಓಕೆ ಗೈಸ್, ಫೈನಲಿ ರೀಚ್ಡ್ ಹೋಮ್. ಎಲ್ಲರ ಹತ್ರ ಮಾತಾಡಿಸ್ಕೊಂಡು ಅದೇ ನಾಳೆ ನನ್ನ ಜಿಮ್ ಕತೆ ಏನು ಅಂತ, ಯಾವ ಟೈಮಿಗೆ ಬರಲಿ, ಯಾವ ಥರ ಏನೇನು ಥರ ವರ್ಕೌಟ್ ಎಲ್ಲ ಇರುತ್ತೆ ಅಂದ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ಹಂಗೆ ನಮ್ಮ ಜೊತೆಗೆ ಒಬ್ಬ ಪಾರ್ಟ್ನರ್ ಕೂಡ ಸಿಕ್ಕಿದ್ರು. ನಾನು ಬರ್ತೀನಿ ನಿಮ್ಮ ಜೊತೆ ಅಂತ.
ಸಾರಿ ನಾನೇ ಅವ್ರ ಜೊತೆ ಹೋಗ್ತೀನಿ, ಇಬ್ಬರು ಜೊತೆಗೆ ಹೋಗ್ತೀವಿ ಅಷ್ಟೇ. ಆ್ಯಂಡ್ ನಾನು ಕೆಳಗಿಂದ ಬಂದಿರೋ ನಾನು ನಡೆದು ಬಂದ ದಾರಿ ಯಾವುದು ಅಂತ ಇವತ್ತು ನಿಮಗೆ ತೋರಿಸಿದ್ದೀನಿ. ಇಷ್ಟು ಯಾರು ಅಪಾರ್ಥ ಮಾಡ್ಕೊಂಡಿದ್ದೀರಾ ನಾನು ತುಂಬ ಫುಲ್ಲು ರಿಚ್ಚು ಅಂತ. ಆ ಥರ ಏನಿಲ್ಲ, ನಾನು ಒಬ್ಬ ಮಿಡಲ್ ಕ್ಲಾಸ್ ಬಾಯ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿರೋ ಫ್ಯಾಮಿಲಿ ಕೂಡ ಯೂಟ್ಯೂಬ್ ನೋಡಿ, ಯೂಟ್ಯೂಬಲ್ಲಿರೋ ಫ್ಯಾಮಿಲಿ ಇನ್ಸ್ಟಾಗ್ರಾಮ್ಗೆ ಬಂದು ಫಾಲೋ ಮಾಡಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ. ಇವಾಗ ನಮ್ಮ ಲಗೇಜ್ ತಗೊಂಡು ಫುಲ್ ತಿಂಡಿ ಎಲ್ಲ ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿದ್ದೀನಿ. ಖಾಲಿ ಆಗೋವರೆಗೂ ಡೈಲಿ ಹೋಗ್ತಾ ಕ್ಯಾಬಲ್ಲಿ ತಿನ್ನೋದು, ಇಲ್ಲ ಅಂದರೆ ಕ್ಯಾಬು ಆಫೀಸ್ಗೆ ಹೋದ್ಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಮಾಡೋಕ್ಕಾಗಲ್ಲ ನಮ್ಮಮ್ಮ. ಲೈಕ್ ನಾನು ಮಾರ್ನಿಂಗ್ 5 ಇಲ್ಲ 4:30ಗೆಲ್ಲ ಹೋಗ್ತಾ ಇರ್ತೀನಿ. ಸೊ ಅಷ್ಟು ಬೇಗ ಎದ್ದು ಬ್ರೇಕ್ಫಾಸ್ಟ್ ರೆಡಿ ಮಾಡೋದು ತುಂಬ ಕಷ್ಟ, ಅವ್ರದ್ದು ನಿದ್ದೆ ಹಾಳಾಗುತ್ತೆ. ಸೊ ಅದಕ್ಕೆ ನಾನು ಡೈಲಿ ಎಲ್ಲ ಕ್ಯಾಫ್ಟೇರಿಯಾ ಎಲ್ಲ ಮಾಡ್ತಾಯಿದ್ದೆ. ಎಕ್ಸ್ಪೆನ್ಸ್ ಕೂಡ ಜಾಸ್ತಿ ಆಗುತ್ತೆ, ಅದಕ್ಕಂತ ಈ ಥರ. ಆ್ಯಂಡ್ ನಾಳೆಯಿಂದ ನನ್ನ ಜಿಮ್ ಲೈಫ್ ಸ್ಟಾರ್ಟ್ ಆಗುತ್ತೆ. ಲೆಟ್ಸ್ ಸ್ಟಾರ್ಟ್ ಎ ನ್ಯೂ ಜಿಮ್ ಲೈಫ್ ಟುಮಾರೋ. ಆ್ಯಂಡ್ ವ್ಲಾಗ್ ಇಲ್ಲ ಎಂಡ್ ಮಾಡೋಣ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರ ಕೈಲೂ ಮಾಡಿಸಿ ಅಷ್ಟೇ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.